ಭಕ್ತನೆನಿಸುವನಯ್ಯ ಮೆಲ್ಲ ಮೆಲ್ಲನೆ ಧರ್ಮ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ. ಇದು ಬಸವಣ್ಣನವರ ಜೀವನ ತತ್ವ, ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಒಂದು ಮಹತ್ವಪೂರ್ಣವಾದ ಕೃತಿಯಾಗಿದೆ. ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಈ ಕೃತಿಯಲ್ಲಿ ಚರ್ಚಿಸಲಾಗಿದೆ. ಬಸವಣ್ಣನವರ ಜೀವನದ ಒಳನೋಟವುಳ್ಳ ಈ ಆಲೋಚನಾತ್ಮಕ ಅವಲೋಕನಾತ್ಮಕ ಕೃತಿಯನ್ನು ರಚಿಸಿದವರು ಚಿಂತಕರು, ಬರಹಗಾರರೂ ಆದ ಶ್ರೀ ಆಗುಂಬೆ ಎಸ್ ನಟರಾಜ್ ರವರು. ಈ ಕೃತಿಯ ಅವಲೋಕನವನ್ನು ಅವರಿಂದಲೇ ತಿಳಿಯೋಣ ಬನ್ನಿ. ಎಲ್ಲಿಗೂ ನಮಸ್ಕಾರ. ಬಸವಣ್ಣನವರಿಗೆ ಹಿಂದೆಯೇ ನಾನು ಮಾತಾಡಿದೆ. ಒಬ್ಬ ಸಮಾಜ ಸೇವಕ, ಧಾರ್ಮಿಕ ವ್ಯಕ್ತಿ, ಸಂತ, ಅವರ ಹತಾಶತೆ, ಅದರಿಂದ ಅವರ ವಿಚಾರದೆಲ್ಲ ಬಗ್ಗೆ ಮಾತಾಡಿದಾಯಿತು. ಈಗ ಕೊನೆಯದಾಗಿ ಅಂತಿಮವಾಗಿ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಸವಣ್ಣ ಒಬ್ಬ ಸಂತರಾಗಿ ಧಾರ್ಮಿಕ ಚಿಂತನೆಯನ್ನು ಪ್ರತಿಪಾದಿಸುವ ವ್ಯಕ್ತಿಯಾಗಿದ್ದರು. ಅವರು ಸಮಾಜ ಸುಧಾರಕರಾಗಿ ಸಮಾಜದಲ್ಲಿ ಎಲ್ಲ ಪ್ರಜೆಗಳು ಸಮಾನ, ಯಾವ ಭೇದ ಭಾವವಿಲ್ಲದೆ ಸರಿಸಮಾನರಾಗಿ ಜೀವನ ಸಾಗಿಸಬೇಕು ನೀತಿಯನ್ನು ಬೋಧಿಸಿದರು. ನೈತಿಕವಾದಿಯಾಗಿ ಪ್ರತಿಯೊಬ್ಬ ಮನುಷ್ಯನು ನೈತಿಕತೆ ಹಾದಿ ತುಳಿಯಬೇಕೆಂದು ಕರೆ ನೀಡಿದರು. ಈಗ ಅವರು ಈಗಾಗಲೇ ಅದು ಹೇಳ್ದಂಗೆ ಅವರು ಉಪನಯನ ಮಾಡ್ಕೊಳ್ದೇನೆ ಜನವಾರನೆಲ್ಲ ತ್ಯಜಿಸ್ಬಿಟ್ಟು ಧರ್ಮೋಪದೇಶ ಮಾಡ್ಕೊಳ್ದೆ ಹೋದರು ಅಂತ ಅದು ಮೊದಲೇ ಬಂದುಬಿಟ್ಟಿದೆ, ಅದು ಹೇಳಿಬಿಟ್ಟಿದೆ. ಈ ವಿಷಯದಲ್ಲಿ ನಮಗೆ ಒಂದು ಆಶ್ಚರ್ಯ ತರೋದು ಅಂದರೆ, ಸುಮಾರು ಜನಗಳಿಗೆ ನಾನು ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ನಾನು ಪರೀಕ್ಷೆ ಮಾಡಿದಾಗ ಈ ಉಪನಯನ ಅನ್ನೋದೊಂದು ಪದ್ಧತಿ ಇದೆಯಲ್ಲ, ಆ ಪದ್ಧತಿ 3 ಜಾತಿಗಳು ಅವ್ರು ಮಾಡ್ತಾರೆ. ಅದಕ್ಕೆ ಸಮಾರಂಭನೇ ಮಾಡಿಬಿಡ್ತಾರೆ. ತುಂಬ ಜನನ ಕರೀತಾರೆ, ಊಟ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ತಂದೆ ಅವನಿಗೆ ಉಪದೇಶ ಮಾಡ್ತಂತ ಮಗನಿಗೆ 10-12 ವರ್ಷದವರೆಗೆ ಆ ಒಟ್ಟಿಗೆ ಅವನಿಗೆ ಉಪದೇಶ ಮಾಡ್ತಾರೆ. ಅದು ಏನು ಅಂದರೆ ಗಾಯತ್ರಿ ಮಂತ್ರದ ಉಪದೇಶ ಅದು. ಸೊ ಈ ಗಾಯತ್ರಿ ಮಂತ್ರದ ಉಪದೇಶ ಮಾಡುವಾಗ ಅದ್ರದ್ದು ಅರ್ಥ, ಅದು ಸಂಸ್ಕೃತದಲ್ಲಿ ಇರೋದನ್ನು ಅದರ ಅರ್ಥ ಮಾತ್ರ ಯಾರೂ ಹೇಳೋದಿಲ್ಲ, ಅದು ಅರ್ಥ ತಿಳ್ಕೊಂಡಿರೋದು ಇಲ್ಲ. ನನಗೊಂದು ಇದೊಂದು ಅನುಭವ ಆಗಿದೆ. ಅರ್ಥವಿಲ್ಲದ ಮೇಲೆ ಅದು ಉಪದೇಶ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಾನು ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಅಂತಂದರೆ ಅದರ ಅರ್ಥ ನಾನು ತಿಳ್ಕೊಂಡಿರಬೇಕು. ಅರ್ಥ ತಿಳ್ಕೊಂಡ್ಮೇಲೆ ತಾನೇ ನಾನು ಅದನ್ನು ಹೇಳ್ಬೋದಾಗಿದೆ. ನನಗೆ ಅರ್ಥ ಗೊತ್ತಿಲ್ಲದೇದ್ಮೇಲೆ ನಾನು ಸುಮ್ಮನೆ ಹೇಳಿದ್ರೆ ಅದು ಏನಾಗ್ತದೆ? ಅದು ಉಪದೇಶ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಅದು ಹರಟೆ ಅಂತ ಅನಿಸ್ಕೊಳ್ತೋ, ಅದು ಇನ್ನೇನೇನು ಅನಿಸ್ಕೊಂಡ್ಬಿಡ್ತದೆ, ಅನರ್ಥ ಆಗೋಗ್ಬಿಡ್ತದೆ ಅದು. ಸೊ ಈ ಉಪನಯನ ಅನ್ನೋದು ಅದೇ ಥರ ಆಗಿದೆ. ಗಾಯತ್ರಿ ಮಂತ್ರದ ಉಪದೇಶ ಅಂತ ಮಾಡ್ತಾರೆ, ಅದರ ಅರ್ಥ ಗೊತ್ತೇ ಇರೋದಿಲ್ಲ. ಆ ಮಗುಗೆ 10-12 ವರ್ಷದ ಹುಡುಗನಿಗೆ ಅದು ಅರ್ಥನೂ ಆಗಿರೋದಿಲ್ಲ, ಅದು ಸಂಸ್ಕೃತದಲ್ಲಿರೋದ್ರಿಂದ ಅರ್ಥ ಹೇಳೋದಿಲ್ಲ. ಹಾಗಾಗಿ ಬಸವಣ್ಣವ್ರ ವಿಷಯದಲ್ಲೂ ಕೂಡ ಅವನು ಸಣ್ಣ ವಯಸ್ಸಿನಲ್ಲಿ ಅವ್ರು ಮಾಡೋಕ್ಕೆ ಹೋದರು, 10-12 ವಯಸ್ಸಿನಲ್ಲಿ ಏನೋ ಮಾಡಿರಬೇಕು. ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರ ತಂದೆಗೂ ಗೊತ್ತಿಲ್ಲ, ಅದು ಆ ಮಾಡಿದವ್ರಿಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಅದಕ್ಕೆ ಅವನು ಜನವಾರ ಬಿಸಾಕಿ ನನಗೇನು ಬೇಡ ಅಂತ ಹೋಗಿರಬೇಕು. ಅವ್ರಿಗೆ ಅರ್ಥ ಮಾಡಿಸಿದ್ರೆ, ಆ ಸಂಸ್ಕೃತದಲ್ಲಿ ಇರೋದನ್ನು ಕನ್ನಡದಲ್ಲಿ ಚೆನ್ನಾಗಿ ಹೇಳಿದರೆ ಪ್ರಾಯಶಃ, ತಿರ್ಗಾ ಹೇಳ್ತೀನಿ, ಪ್ರಾಯಶಃ ಬಸವಣ್ಣವರು ಅವರ ಒಂದು ಗುರಿಯೇ ಬೇರೆ ಆಗಿರ್ತಿತ್ತು. ಸಮಾಜ ಸುಧಾರಕರಾಗಿರ್ಬೋದು, ಜಾತಿ ವಿರೋಧಿ ಆಗಿರ್ಬೋದು, ಏನೇ ಕೆಲಸ ಮಾಡಿದ್ರು, ಆದರೆ ಅವ್ರದ್ದು ಒಂದು ಗುರಿ ತಪ್ತಿತ್ತೇನೋ, ಬೇರೆ ರೀತಿ ಹೋಗ್ತಿತ್ತೇನೋ ಅನ್ನೋದು ನನಗೆ ಬರ್ತಾ ಇದೆ. ಯಾಕೆಂದರೆ ಇದೊಂದು ಅದ್ಭುತವಾದ ಮಂತ್ರ. ಇದು ಗಾಯತ್ರಿ ಮಂತ್ರ ಅನ್ನೋದು ಅದ್ಭುತವಾದ ಮಂತ್ರ. ಇದು ಋಗ್ವೇದದಲ್ಲಿ ಬರ್ತದೆ. ಅದನ್ನು ತೆಗೆದು ಅದಕ್ಕೆ ಒಂದು ಹೆಸರು ಕೊಟ್ಬಿಟ್ಟಿದ್ದಾರೆ, ಗಾಯತ್ರಿ ಅಂತ ಒಂದು ಹೆಸರು ಕೊಟ್ಬಿಟ್ಟು ಒಂದು ಕತೆ ಕಟ್ಬಿಟ್ಟಿದ್ದಾರೆ ಅಷ್ಟೇ. ಆದರೆ ಸುಲಭವಾಗಿ ಹೇಳೋದಾದರೆ, ಎಲ್ಲರಿಗೂ ಅರ್ಥ ಆಗೋದು ಹೇಳೋದಾದರೆ, ಈ ಮಂತ್ರದ ಅರ್ಥ ಇಷ್ಟೇ ಇದೆ. ನಮಗೆ ದಯಪಾಲಿಸಿದ ಈ ಮೆದುಳಿದೆಯಲ್ಲ, ದೇವರು ದಯಪಾಲಿಸಿದ್ದಾನೆ, ಮೆದುಳನ್ನ ದಯಪಾಲಿಸ್ಬಿಟ್ಟಿದ್ದಾನೆ. ಅದೊಂಥರ ಈ ಮಾಡರ್ನ್ ಟರ್ಮ್ಸಲ್ಲಿ ಹೇಳೋದಾದರೆ ಅದೊಂದು ಕಂಪ್ಯೂಟರ್. ಅದು ಮೆದುಳು, ಬ್ರೈನ್ ಅನ್ನೋದು ಇದೆಯಲ್ಲ, ಅದೊಂದು ಕಂಪ್ಯೂಟರ್ ಅದು ಅಷ್ಟೇ. ಆದರೆ ಕಂಪ್ಯೂಟ್ರಿಗೆ ಸ್ವಿಚ್ ಅಂತ ಇರದೇ ಇರಬೇಕಲ್ಲ, ಆ ಸ್ವಿಚ್ ಕಂಪ್ಯೂಟರ್ ಒಳಗೆ ಇರೋದಿಲ್ಲ, ಅದು ಹೊರಗಡೆ ಇರ್ತದೆ. ಸೊ ಆ ಸ್ವಿಚ್ ಹೊರಗಡೆ ಅವಾಗ ಯಾರು ಸ್ವಿಚ್ಚನ್ನು ಆನ್ ಮಾಡಬೇಕು, ಆಫ್ ಮಾಡಬೇಕು, ಅದೆಲ್ಲರಿಗೂ ಗೊತ್ತಿದೆ. ಸೊ ಆನ್ ಮಾಡೋದು, ಸ್ವಿಚ್ಚನ್ನು ಆನ್ ಮಾಡಬೇಕಲ್ಲ, ಸ್ವಿಚ್ ಹಾಕಬೇಕಲ್ಲ, ಅದು ಯಾರ ಕೈಲಿದೆ? ಅದು ಯಾರು ಮಾಡೋದು? ಅದು ದೇವ್ರ ಕೈಲಿದೆ.
ಆ ದೇವರು ಅನ್ನೋ ಒಬ್ಬ ಪರಬ್ರಹ್ಮ ಇದ್ದಾನಲ್ಲ, ಅವನ ಕೈಲಿದೆ ಆ ಸ್ವಿಚ್ಚು. ಅವನಿಗೆ ನಾವು ಬೇಡ್ಕೊಳ್ಳೋದಿದೆ ಈ ಪ್ರಾರ್ಥನೆ. ಇದು ಏನು ಬೇಡ್ಕೊಳ್ಳೋದಿದೆ ಅಂದರೆ, ಅಪ್ಪ ಈ ಕಂಪ್ಯೂಟರ್ ಏನೋ ಕೊಟ್ಬಿಟ್ಟಿದ್ಯಾ, ಈ ಬ್ರೈನ್ ಏನೋ ನನಗೆ ಕೊಟ್ಬಿಟ್ಟಿದ್ದೀಯಾ, ಆದರೆ ಈ ಸ್ವಿಚ್ ಇದೆಯಲ್ಲ ಅದು ನಿನ್ನ ಕೈಲಿದೆ. ನೀನು ಅದನ್ನು ದಯವಿಟ್ಟು ಅದನ್ನು ಆನ್ ಮಾಡಿ, ಅದನ್ನು ಸ್ಟಾರ್ಟ್ ಮಾಡಿ, ಅದನ್ನು ಹಾಕಿ ನಮ್ಮ ತಲೆಯಲ್ಲಿರೋದು ಬ್ರೈನ್ ಅಂತ ಇದೆಯಲ್ಲ, ಕಂಪ್ಯೂಟರ್ ಇದೆಯಲ್ಲ, ಅದನ್ನು ಪ್ರಚೋದಿಸು 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 ಅಂತ ಬೇಡ್ಕೊಳ್ಳೋ ಪ್ರಾರ್ಥನೆ ಇದು. ಪ್ರಚೋದಿಸು ಅಂತಂದ್ರೆ ಏನು? ಒಳ್ಳೆ ಕಾರ್ಯಕ್ಕೆ, ಒಳ್ಳೆಯದಕ್ಕೆ, ಪ್ರತಿಯೊಂದಕ್ಕೂ ಕಲೀಲಿಕ್ಕೆ, ಜ್ಞಾನಾರ್ಜನೆ ಮಾಡಲಿಕ್ಕೆ, ಪ್ರತಿಯೊಂದಕ್ಕೂ ಪ್ರಚೋದಿಸಪ್ಪ. ಇದು ಒಂದು ಪ್ರಾರ್ಥನೆ, ಅದ್ಭುತವಾದ ಪ್ರಾರ್ಥನೆ. ನಾವು ಇನ್ನೇನು ಕೇಳೋದಿಲ್ಲ, ನನಗೆ ಅದು ಕೊಡು ಇದು ಕೊಡು ಅಂತ ನಾವು ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊತೀವಲ್ಲ, ನಂಗೆ ಅದು ಕೊಡು, ನನಗೆ ವಿದ್ಯಾ ಕೊಡು, ನನಗೆ ಬುದ್ಧಿ ಕೊಡು, ನನಗೆ ಮದುವೆ ಮಾಡು, ನಾನು ಅದು ಮಾಡು, ನನಗೆ ಅದು ಕೊಡ್ತೀನಿ ಅಂತ ನಾವು ದೇವರಿಗೆಲ್ಲ ಹೋಗಿ ಲಂಚ ಕೊಡ್ತೀವಲ್ಲ, ಅದೆಲ್ಲ ಇದು ಅದ್ಭುತವಾದ ಮಂತ್ರ. ಇದು ನಿನಗೆ ಇವಾಗ ದೇವರು ಬ್ರೈನ್ ಕೊಟ್ಟಿದ್ದಾನೆ, ಅದೊಂದು ಕಂಪ್ಯೂಟ್ರು, ಅದನ್ನು ದೇವರಿಗೆ ಹೇಳೋ, ಸ್ವಿಚ್ ನಿನ್ನ ಹತ್ರ ಇದೆಯಪ್ಪ, ನಮಗೆ ಪ್ರಚೋದನೆ ಮಾಡೋಕ್ಕೆ ಶಕ್ತಿ ಕೊಡಪ್ಪ, ನೀನು ಪ್ರಚೋದಿಸಪ್ಪ, ಪ್ರಚೋದಿಸು, ನಮ್ಗೆ ಒಳ್ಳೆ ಕಾರ್ಯಕ್ಕೆ ಮಾಡೋಕ್ಕೆ ಪ್ರಚೋದಿಸಪ್ಪ, ನಿನ್ನ ಮುಂದೊಂದು ಒಳ್ಳೆ ಜೀವನ, ಅದಕ್ಕೆ ಏನೇನು ಆಗಬೇಕು ಅದೆಲ್ಲ ಮಾಡಬೇಕು ನೀವು, ಅದಕ್ಕೆ ನನಗೆ ಪ್ರಚೋದನೆ ಕೊಡು ನೀನು ಅಂತ ಕೇಳ್ಕೊಳ್ಳೋದು. ವೆರಿ ಸಿಂಪಲ್ ಪ್ರೇಯರ್ ಇದು, ಯೂನಿವರ್ಸಲ್ ಪ್ರೇಯರ್. ಇದು ಯಾರು ಬೇಕಾದ್ರೆ ಹೇಳ್ಬೋದು, ಏನು ಬರೀ ಬ್ರಾಹ್ಮಣರು ಅಥವಾ 3 ಜನ ಅಂತ ಹೇಳಬೇಕು ಅಂತಿಲ್ಲ. ಇದು ಯೂನಿವರ್ಸಲ್ ಪ್ರೇಯರ್. ಇಷ್ಟು ಹೇಳೋಕ್ಕೇನು ಕಷ್ಟ? ಇದನ್ನು ನಾವು ಹೇಳೋದಿಲ್ಲ, ಯಾಕೆಂದರೆ ಇದು ಅರ್ಥನೇ ಗೊತ್ತಿಲ್ವಲ್ಲ. ಸೊ ಪ್ರಾಯಶಃ, ತಿರ್ಗಾ ಹೇಳ್ತೀನಿ, ಪ್ರಾಯಶಃ ಬಸವಣ್ಣವರಿಗೆ ಇದು ಅರ್ಥ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಖಂಡಿತ ಅವರು ಅದನ್ನು ಅಡಾಪ್ಟ್ ಮಾಡ್ತಾ ಇದ್ರು. ಅರ್ಥ ಗೊತ್ತಿಲ್ಲದಿರೋದ್ರಿಂದ ಇದೆಲ್ಲ ಅನರ್ಥ ಆಗ್ತಾ ಇದೆ. ಸೊ ಇದರಿಂದ ಪ್ರಾಯಶಃ ಅಂತ ಹೇಳ್ತೀನಿ ನಾನು ತಿರ್ಗಾನು. ಬಸವಣ್ಣವ್ರಿಗೆ ಏನಾಗ್ಬಿಟ್ಟಿದೆ, ಇದು ಅರ್ಥ ಗೊತ್ತಿಲ್ಲ. ವೇದ ಓದಿದ್ದಾರೆ, ಸಂಸ್ಕೃತ ಓದಿದ್ದಾರೆ, ಎಲ್ಲ ಓದಿದ್ದಾರೆ, ಆದರೆ ಮೂಲಭೂತ ತತ್ವ ವಿಚಾರಗಳನ್ನೇ ಮರ್ತು ಬಿಟ್ಟಿದ್ದಾರೆ ಅವರು. ಹಿಂದೂ ಧರ್ಮದ ಮೂಲಭೂತ ತತ್ವ ವಿಚಾರ ಏನದು? ಮೂಲಭೂತ ತತ್ವ ಭಾಳ ಸಿಂಪಲ್ ಆಗಿ, ಭಾಳ ಸರಳವಾಗಿ ಹೇಳೋದಾದರೆ, ಆತ್ಮ ಪರಮಾತ್ಮ ಜಗತ್ತು. ಅದು ಡಿ ವಿ ಜಿಯವರು ಹೇಳಿದ್ರು, ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಅದು ಜೀವ 3 ಜಾಗಗಳು, ಅಂದರೆ ಜೀವ, ಜಗತ್ತು, ಜಗದೀಶ. ಅದರ ವಿಶ್ಲೇಷಣೆ, ಅದರ ಮೂಲ ಸಂಬಂಧ ಏನೇನಿದೆ ಅದನ್ನು ತಿಳ್ಕೊಳ್ಳೋದೇ ಹಿಂದೂ ಧರ್ಮದ ಮೂಲಭೂತ ತತ್ವ ವಿಚಾರಗಳಷ್ಟೇ. ಅದನ್ನು ಅವರು ತಿರಸ್ಕರಿಸ್ಬಿಟ್ಟಿದ್ದಾರೆ. ವೇದದಲ್ಲಿ ಹೇಳಿದಂತ ಬೇಡ ಅಂದ್ಬಿಟ್ಟಿದ್ದಾರೆ. ವೇದ ಬೇಡ, ನನಗೆ ಅದು ಬೇಡ, ಏನು ಬೇಡ ಅಂತ ಹೇಳ್ಕೊಂಡವರು ಬ್ರಾಹ್ಮಣ ದ್ವೇಷಿ, ಹಿಂದೂ ಮತ ದ್ವೇಷಿ, ಎಲ್ಲ ಮತ ದ್ವೇಷಿ. ಬರೀ ಬ್ರಾಹ್ಮಣ ದ್ವೇಷಿ ಅಲ್ಲ, ಹಿಂದೂ ಮತ ದ್ವೇಷಿ ಮಾಡಿದ್ದಾರೆ, ಜೈನ ದ್ವೇಷ ಮಾಡಿದ್ದಾರೆ, ಮತ ದ್ವೇಷ ಮಾಡಾಕ್ಬಿಟ್ಟಿದ್ದಾರೆ ಅವರು. ಸೊ ಇಂಥ ದ್ವೇಷ ಇಟ್ಕೊಂಡಿದ್ದ ಮನುಷ್ಯ ಬೇರೆಯವರಿಗೆ ನಾವು ಯಾವ ಥರ ನಾವು ಉಪದೇಶ ಕೊಡೋಕ್ಕಾಗ್ತದೆ? ಅರಿಷಡ್ವರ್ಗನ ತ್ಯಜಿಸ್ಬೇಕು ಅಂತ ಅವರೇ ಹೇಳ್ತಾರೆ. ಅರಿಷಡ್ವರ್ಗದಲ್ಲಿ ನಾವು ದ್ವೇಷ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅದೆಲ್ಲ ಬಿಡಬೇಕು ಅಂತ ಇದೆ. ಆದರೆ ಬಸವಣ್ಣವರು ಎಷ್ಟು ಕ್ರೋಧ ವ್ಯಕ್ತಪಡಿಸಿದ್ದಾರೆ ಅಂದರೆ ನಮಗೆಲ್ಲರಿಗೂ ಆಶ್ಚರ್ಯ ಆಗ್ತದೆ. ಯಾಕಂದರೆ ಇದು ನೋಡಿ, ಇದು ನಾನು ಭಕ್ತ ನಾನು ಪ್ರಸಾದಿ ಎಂದು ವಿಪ್ರ ಕರ್ಮವ ಮಾಡುವೆ ಕರ್ಮಿ, ಲಿಂಗ ದೇವನ ಮುಟ್ಟಿ ಮಜ್ಜನ ಕೆರೆವ ಕೈಯಲು ವಿಪ್ರನ ಕಾಲ ತೊಳೆವರೆ ಲಿಂಗೋದಕ ಹೃದಯದಲ್ಲಿ, ವಿಪ್ರನ ಕಾಲ ತೊಳೆದ ನೀರು ಮಂಡೆಯ ಮೇಲೆ, ಶ್ರೋತ್ರೋತ್ಕಟ ದುರಾಚಾರಿ ಯಜ್ಞ ಕೂಪಸ ಘಾತಕಃ ಉದ್ರೀದೈಕ ವಿಧಿ ಶಾಂತೆ ವಿಪ್ರ ರೂಪೇಣ ರಾಕ್ಷಸಃ. ಇದು ಕಾರಣ ಕೂಡಲ ಸಂಗಮದೇವ, ಇಂತಪ್ಪ ದುರಾಚಾರಗಳ ಮುಖವ ನೋಡಲಾಗದು. ಎಷ್ಟು ಕ್ಷುದ್ರವಾಗಿದೆ, ಎಷ್ಟು ಬೇಸರ ಆಗ್ತಿದೆ ಓದುವಾಗ. ಇದು ಈ ಬಸವಣ್ಣವರು ಇಂಥ ವಚನ ಬರೆಯೋಕ್ಕಾಗ್ತದ? ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿ ಬರೆದವರು ಒಬ್ಬ ಬ್ರಾಹ್ಮಣನ ವಿಪ್ರ ರೂಪೇಣ ರಾಕ್ಷಸ, ಬ್ರಾಹ್ಮಣ ಒಬ್ಬ ರಾಕ್ಷಸ ಅಂತ ಬರೆದಿದ್ದಾರೆ ಅವ್ರಿಗೆ. ಅದು ದುರಾಚಾರಿ ಅಂತ ಬರೆದುಬಿಟ್ಟಿದ್ದಾರೆ. ಈ ಥರ ಎಲ್ಲ ಬರೆದು ಹೇಗೆ? ಇನ್ನೂ ಮುಂದೆ ಹೋಗಿ ಇನ್ನೊಂದು ವಚನ ನೋಡಿ, ಈ ಥರ ಇದೆ: ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವೆಕ್ಕುವೆ, ತಕ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗು ಕೊಯ್ಯುವೆ ನೊಡೆಯ, ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ ಅಂತ. ವೇದ ನಡುನಡುಗಿತ್ತು, ಶಾಸ್ತ್ರವರಗಲಿ ಕೆಳಕ್ಕೆ ಸಾರಿದೆತ್ತಯ್ಯ, ತರ್ಕಿಸಲರಿದೆ ಮೂಗು ಒಟ್ಟಿತ್ತಯ್ಯ, ಆಗಮ ಹೆರತೊಲಗಿ ಆಗಲಿ ಇದ್ದಿತ್ತಯ್ಯ, ನಮ್ಮ ಕೂಡಲ ಸಂಗಯ್ಯನು ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ. ವೇದವನ್ನು ತಿರಸ್ಕರಿಸಿದ ಬಸವಣ್ಣ ವೇದಾಭ್ಯಾಸ ಮಾಡಬೇಕೆಂಬ ಈ ವಚನ ಅಚ್ಚರಿತದೆ. ಇಷ್ಟೆಲ್ಲ ವೇದ ಬೈದ್ಬಿಟ್ರು, ಬ್ರಾಹ್ಮಣರು ಬೈದ್ಬಿಟ್ರು, ಪರ ಧರ್ಮಗಳನ್ನು ಬೈದ್ಬಿಟ್ರು, ಕ್ಷುದ್ರ ವಚನಗಳನ್ನ ಹೇಳಿಬಿಟ್ರು, ವಿಪ್ರ ರೂಪೇಣ ಬ್ರಾಹ್ಮಣರು ರಾಕ್ಷಸರು ಅಂತ ಹೇಳ್ಬಿಟ್ರು, ಎಲ್ಲ ಥರ ಬೈದಾಕ್ಬಿಟ್ಮೇಲೆ ಕೊನೆಗೆ ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು
ಹೇಳಿದಂತೆ ನುಡಿಯುವುದು. ಮೀರಿ ನಡೆಯಲಾಗದು ಮುಕ್ತಿ ಪದವೈದು ಮಾತ್ರವಾತ. ಮುಕ್ತಿ ಪದವೈದವಾತ. ಅಪಹಾಸ್ಯಕ್ಕೆ ಬಾರದ ಆಚಾರ ಮಾರ್ಗದಲ್ಲಿರಬಲ್ಲಡೆ ಕೂಡಲ ಸಂಗಮನ ಇವಾಗಲೇ ಒಲವ. ಇದು ಏನು ಅಂತ ಅರ್ಥ ಆಗೋದಿಲ್ಲ. ಯಾಕೆ ಒಂದು ಕಡೆ ಬೈತಾರೆ, ಇನ್ನೊಂದು ಕಡೆ ಈ ಥರ ಹೇಳ್ತಾರೆ, ನೀವು ವೇದಾನ ಓದಬೇಕು, ವೇದಾಗಮಗಳು ಹೇಳಿದ ಹಾಗೆ ನಡಿಬೇಕು ಅಂತ ಒಂದು ವಚನದಲ್ಲಿ ಹೇಳಿಬಿಟ್ಟಿದ್ದಾರೆ. ಅದನ್ನು ಮೀರಿ ನಡಿಬಾರ್ದು ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. ಇದರ ದ್ವಂದ್ವತೆ ಯಾಕೆ ಅಂತ ಅರ್ಥ ಆಗೋದಿಲ್ಲ. ಭಾಳ ದ್ವಂದ್ವ ಇದೆ ಅವರಲ್ಲಿ. ಈ ಮುಂದೆ ಇದು ಹೇಳುವಾಗ ಅವರಿಗೆ ಇದನ್ನು ಓದಿದರೆಲ್ಲ ಗೊತ್ತಿಲ್ಲ. ಹಿಂದೂ ಧರ್ಮದಲ್ಲಿ ಒಂದು ಬಹಳ ಪ್ರಸಿದ್ಧವಾದ ಒಂದು ಇದೆ, ಪುರುಷಾರ್ಥ ಅಂತ ಹೇಳ್ತಾರೆ ಅದಕ್ಕೆ. ಈ ಪುರುಷಾರ್ಥದ ಕಲ್ಪನೆ ಅತ್ಯಂತ ಅದ್ಭುತ ವಿಚಾರವಾಗಿದೆ. ಅದನ್ನು ಅನುಷ್ಠಾನಕ್ಕೆ ತರಲು ಜನರು ಪ್ರಯತ್ನ ಪಡೋದು ಸಾಮಾನ್ಯವಾಗಿದೆ. ಅದೇನಪ್ಪ ಪುರುಷಾರ್ಥ ಅಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಈ 4 ವಿಚಾರಗಳಲ್ಲಿ ಧರ್ಮ ಮಾರ್ಗದಲ್ಲಿ ಅಂದರೆ ನೈತಿಕತೆ, ಶ್ರದ್ಧೆ, ಭಕ್ತಿ, ನಿಷ್ಠೆ, ಕರ್ತವ್ಯಗಳಿಂದ ಜೀವನ ಸಾಗಿಸಿ, ಅರ್ಥ ಎಂದರೆ ಹಣ, ಸಂಪತ್ತುಗಳನ್ನು ಸಂಪಾದಿಸಿ, ಕಾಮ ಎಂದರೆ ದೈಹಿಕ ಸುಖ, ಸಂತೋಷ ಪಡೆದು, ಅಂತಿಮವಾಗಿ ಮೋಕ್ಷ ಸಾಧನೆಗೆ ಧಾರ್ಮಿಕ ಪದ್ಧತಿಯನ್ನು ಪಾಲಿಸುವುದೇ ಹಿಂದೂಗಳು ನೆರವೇರಿಸುವಂಥ ವಿಚಾರವಾಗಿದೆ. ಇದು ಪದ್ಧತಿ. ಇದು ಭಾಳ ಅದ್ಭುತವಾದ ಪದ್ಧತಿ. ಇದು ಹಿಂದೂಗಳು ಪಾಲನೆ ಮಾಡಬೇಕು ಅಂತ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ. ಒಟ್ಟಾರೆ ಇದು ಪುರುಷಾರ್ಥ ಅಂತ ಕರೆಯಲಾಗಿದೆ. ಸೊ ಈ 4 ವಿಚಾರಗಳನ್ನು ಆಚರಣೆ ತರಲು 4 ಹಂತಗಳಿವೆ ಅಂತಾರೆ. ಅದೇ ಬ್ರಹ್ಮಚರ್ಯ, ಗೃಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ. ಬ್ರಹ್ಮಚರ್ಯ ಪಾಲಿಸಿದ ವಿದ್ಯಾರ್ಥಿ ಒಳ್ಳೆಯ ವಿದ್ಯಾರ್ಥಿಯಾಗಿ ವಿದ್ಯಾಬುದ್ಧಿ ಗಳಿಸಲು ಯೋಗ್ಯನಾಗುತ್ತಾನೆ. ಆನಂತರ ಬ್ರಹ್ಮಚರ್ಯ ತಿಳಿಸಿ ವಿವಾಹವಾಗಿ ಗೃಹಸ್ಥನಾಗಿ ಸಂಸಾರ ಸಾಗಿಸಿ ವಾನಪ್ರಸ್ಥದ ಹಂತಕ್ಕೆ ಬರುತ್ತಾನೆ. ಸಂಸಾರ ತ್ಯಾಗ ಮಾಡಿ ವನ ಸೇರಿ ತಪಸ್ಸು ಧ್ಯಾನ ಮಾಡಿ ಮೋಕ್ಷ ಸಂಪಾದಿಸಲು ಯತ್ನಿಸುತ್ತಾನೆ. ಅಂತಿಮವಾಗಿ ಎಲ್ಲವನ್ನೂ ತ್ಯಜಿಸಿ ವೈರಾಗಿಯಾಗಿ ಸನ್ಯಾಸಾಶ್ರಮ ಸ್ವೀಕರಿಸುತ್ತಾನೆ. ಈ 4 ಆಶ್ರಮ ಅಥವಾ ಹಂತ ಒಬ್ಬ ಹಿಂದೂ ವ್ಯಕ್ತಿ ಅನುಸರಿಸಲೇಬೇಕಾದ ಆಚಾರ, ನಿಯಮ, ವಿಧಿ ಅಥವಾ ನೀತಿ ರೀತಿಗಳು ತನ್ನ ಪುರುಷಾರ್ಥವನ್ನು ಸಾಧಿಸಲು. ಸೊ ಇದು ಈ ಆಚಾರ ಭಾಳ ಕಷ್ಟ. ಇದು ಭಾಳ ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಈ ಆಚಾರವನ್ನು ಕಟ್ಟುನಿಟ್ಟಾಗಿ ಪರಿಪಾಲಿಸಲು ಕಷ್ಟಪಡಬೇಕಾಗ್ತದೆ. ಆದರೆ ಇವರು ಬಸವಣ್ಣವರು ಇದನ್ನೆಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತನ್ನ ಬಾಲ್ಯಾವಸ್ಥೆಯಲ್ಲಿ ಬ್ರಹ್ಮಚರ್ಯ ಪಾಲಿಸಿ ಕೂಡಲ ಸಂಗಮದಲ್ಲಿ 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದರ ಪ್ರಯತ್ನದ ಮೊದಲ ಹಂತವೇ ಯಶಸ್ವಿಯಾಗಿ ಪೂರೈಸಿದ್ರು. ಅವರು ಲಗ್ನವಾಗಿ 2ನೇ ಹಂತವಾದ ಗೃಹಸ್ಥಾಶ್ರಮ ಕರ್ತವ್ಯವನ್ನು ಪಾಲಿಸಿದರು. ಈ ಹಂತದಲ್ಲಿ ಅವರು ಅರ್ಥ, ಕಾಮವೆಂಬ ಪುರುಷಾರ್ಥಗಳನ್ನು ಪರಿಪಾಲಿಸಿದರು. ರಾಜ್ಯದ ಪ್ರಧಾನಿಯಾಗಿ ಹಣ ಸಂಪಾದನೆ ಮಾಡಿದರು. 3ನೇ ಮತ್ತು 4ನೇ ಹಂತಗಳಾದ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಗಳನ್ನು ಮಾತ್ರ ಆಚರಿಸಲಿಲ್ಲ. ಒಂದು ವೇಳೆ ಅವರು 2 ಪದ್ಧತಿಗಳನ್ನು ಆಚರಿಸಿದ್ದರೆ ಅವರ ಜೀವನ ಕ್ರಮದಲ್ಲಿ ಮಹತ್ತರ ಬದಲಾವಣೆ ಕಾಣುತ್ತಿತ್ತು. ಪ್ರಧಾನ ಹುದ್ದೆಯನ್ನು ತೊರೆದು ಸಂಸಾರ ತ್ಯಾಗ ಮಾಡಿ ಸನ್ಯಾಸತ್ವ ಸ್ವೀಕರಿಸಿ ಪುರುಷಾರ್ಥದ ಕೊನೆಯ ಹಂತವನ್ನು ಮುಟ್ಟಿ ಜನರಿಗೆ ತಮ್ಮ ಉದ್ದೇಶಗಳನ್ನು ಸಾರುತ್ತಾ ದೇಶದ ಉದ್ದಗಲ ಸಂಚರಿಸಿದರೆ ಪ್ರಾಯಶಃ ಕ್ರಾಂತಿಕಾರರಾಗಿ ವಿಜೃಂಭಿಸುತ್ತಿದ್ದರು. ಆದರೆ ಅವರು ಎಲ್ಲವನ್ನೂ ತೊರೆದು ಕೂಡಲ ಸಂಗಮಕ್ಕೆ ತೆರಳಿದು ಸನ್ಯಾಸ ಸ್ವೀಕರಿಸಲು ಅಥವಾ ರಾಜ ಬಿಜ್ಜಳ ಜರುಗಿಸಿದ ಕ್ರೂರ ಕ್ರಿಯೆಯಿಂದ ನೊಂದು ಪ್ರಾಣತ್ಯಾಗ ಮಾಡಲು ಅರಿಯಲು ಪುರಾವೆಗಳೇ ಇಲ್ಲ. ಅದು ಎಂದಿಗೂ ಗೂಢವಾಗಿ ನಿಂತಿದೆ. ಸೊ ಇದು ಭಾಳ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೇಳೋದಾದರೆ ಅವರು ಮಾಡಿಲ್ಲ, ಹಿಂದೂ ಧರ್ಮನ ತ್ಯಜಿಸಬೇಕು, ಹೊರೆಯಕ್ಕುವೆ ಅಂತ ಎಲ್ಲ ಬೈದು ಗಲಾಟೆ ಎಲ್ಲ ಮಾಡಿದ್ರು ಕೂಡ ಅವರು ಮಾಡಿದ್ದಾರೆ, ಅವರು ಎಸಗಿದ್ದಾರೆ, ಅವರ ಜೀವನದಲ್ಲಿ ಇದು ನಡೆಸಿದೆ. ಕೊನೆಯದು ಸನ್ಯಾಸಾಶ್ರಮ ಮಾತ್ರ ಅದು ಸ್ವೀಕರಿಸಲಿಲ್ಲ, ಅದು ಅವ್ರ ಕೈಲಿ ಆಗಲಿಲ್ಲ, ಅದು ಮಾಡಲಿಲ್ಲ ಅಷ್ಟೇ. ಜಗವ ಸುತ್ತಿರುವುದು ನಿನ್ನಯ ಮಾಯೆ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ, ಜಗವ
ಬಸುತ್ತಿರುವುದು ನಿನ್ನಯ ಮಾಯೆ. ಕರಿಯು ಕನ್ನಡಿಯೋಳು ಬಸವಣ್ಣನವ್ರದ್ದು ಭಾಳ ಒಂದು ವಿಡಂಬನೆ ಅಂತ ಮಾಡೋದಾದರೆ ನುಡಿದಂತೆ ನಡಿಬೇಕು ಅಂತ ಅವ್ರು ಹೇಳಿದ್ರು, ಅದು ಸರಿ. ಇನ್ನೊಂದು ಭಾಳ ಚೆನ್ನಾಗಿ ಹೇಳಿದ್ರು ಅವ್ರು, ಏನಂದರೆ ಛಲ ಬೇಕು ಅಂತ ಹೇಳಿದ್ರು. ಛಲ ಬೇಕು ಶರಣಂಗೆ ಪರಧನ ಒಲ್ಲೆನಂಬ, ಛಲ ಬೇಕು ಶರಣಂಗೆ ಪರಸತಿಯ ನೊಲೆನೆಂಬ, ಛಲ ಬೇಕು ಶರಣಂಗೆ ಪರದೈವ ನೊಲೆನೆಂಬ, ಛಲ ಬೇಕು ಶರಣಂಗೆ ಲಿಂಗ ಜಂಗಮ್ಮ ಒಂದೇ ಎಂಬ, ಛಲ ಬೇಕು ಶರಣಂಗೆ ಪ್ರಸಾದ ತಿಟಿವೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಹೌದು, ಇದು ಜೀವನದಲ್ಲಿ ಎಲ್ಲರಿಗೂ ಛಲ ಬೇಕೇ ಬೇಕು. ಛಲ ಇಲ್ಲದಿದ್ರೆ ಏನು ಮಾಡೋಕ್ಕೆ ಆಗೋದೇ ಇಲ್ಲ. ಒಂದು ಗುರಿ ಬೇಕು, ಅದಕ್ಕೆ ಅದು ಸಾಧಿಸಬೇಕು ಅಂತ ಒಂದು ಛಲ ಬೇಕು. ಛಲದೋಳು ದುರ್ಯೋಧನ ಅಂತ ಹೇಳ್ತಾರಲ್ಲ, ಹಾಗೆ ಛಲ ಇಲ್ಲದಿದ್ರೆ ನಾವು ಏನೂ ಸಾಧಿಸೋಕ್ಕಾಗಲ್ಲ. ಆದರೆ ಇವರು ಛಲ ಹೇಳಿದವರು, ಬೇಕು ಅಂತ ಹೇಳಿದವರು ಕೊನೆಗೆ ಇದನ್ನು ಮಾಡಿದ್ರ ಅವರ ಉದ್ದೇಶ ಏನಿತ್ತು ಆಯ್ತಾ ಅನ್ನೋದ್ರಲ್ಲಿ ಸಂದೇಹ ಮೂಡ್ತದೆ ನಮಗೆ. ಅದು ಭಾಳ ಆಶ್ಚರ್ಯ ಸಂಗತಿ. ಅದು ಜಾಸ್ತಿ ಹೇಳಕ್ಕೆ ಹೋದ್ರೆ ಇನ್ನೂ ಅದು ಬೇರೆ ಬೇರೆ ವಿಚಾರಕ್ಕೆ ಕೊಟ್ಟೋಗ್ಬಿಡ್ತದೆ. ಆದರೆ ಇನ್ನೂ ಒಂದು ಅವ್ರು ಹೇಳಿದ್ರಲ್ಲಿ ಆಶ್ಚರ್ಯ ತರೋದು ಏನು ಅಂದರೆ, ಆಚಾರವರಿಯರಿ ವಿಚಾರವರಿಯರಿ ಜಂಗಮ ಸ್ಥಳ ಲಿಂಗ ಕಾಣಿರಯ್ಯ, ಜಾತಿ ಭೇದವಿಲ್ಲ ಸೂತಕವಿಲ್ಲ ಅಜಾತಂಗೆ ಕುಲವಿಲ್ಲ, ನುಡಿದಂತೆ ನಡೆಯದಿದ್ದರೆ ಕೂಡಲ ಸಂಗಯ್ಯ ಮೆಚ್ಚ ಕಾಣಿರಯ್ಯ ಅಂತ ಭಾಳ ಅದ್ಭುತವಾದ ವಚನ ಇದು. ಅದ್ಭುತ ಅಂದರೆ ಅದ್ಭುತ. ಅದು ಆಚಾರವರಿಯರಿ ವಿಚಾರವರಿಯರಿ ಅಂದರೆ ಆಚಾರ ಜಾಸ್ತಿ ತಿಳ್ಕೊಂಡಿದ್ದೀವಿ ನಾವು. ಯಾವುದೇ ಧರ್ಮದಲ್ಲಿ ತಗೊಳ್ಳಿ, ಆಚಾರ ಗೊತ್ತು ನಮಗೆ, ಆದರೆ ವಿಚಾರ ಗೊತ್ತಿಲ್ಲ. ನಾವು ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದೇ ಆಗಿರೋದು. ಅದು ದುರಂತ ಆಗಿಬಿಟ್ಟಿದೆ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲದಕ್ಕೂ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಯಾಕೆ ಮಾಡಬೇಕು ಅನ್ನೋದು ಕೇಳಿದ್ರೆ ಆ ಪೂಜಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅಂತೂ ಹೋಗ್ತೀವಿ, ಮಾಡ್ತೀವಿ, ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಅದೆಲ್ಲ ಸರಿಯೇ. ಆದರೆ ಯಾಕೆ ಮಾಡಬೇಕು ಅದನ್ನು? ಅದು ಮಾಡಿದ್ರಿಂದ ಏನು ಉಪಯೋಗ? ಅದರ ವಿಚಾರ ಏನು? ಅವ್ರದ್ದು ಭಾಳ ಚೆನ್ನಾಗಿ ಹೇಳಿದ್ದಾರೆ. ವಿಚಾರ ಅರಿಯಿರಿ, ಆಚಾರನೂ ಬೇಕು ವಿಚಾರನೂ ಬೇಕು. ಅದು ಎರಡು ರೈಲ್ ಕಂಬಿ ಇದ್ದಂಗೆ. ಅದನ್ನು ನಾವು ಮಾಡಲ್ಲ. ಸೊ ನುಡಿದಂತೆ ನಡೆಯದಿದ್ದಾರೆ. ಹೌದು, ನಾವು ನುಡಿದಂತೆ ನಡಿಬೇಕು. ಎಷ್ಟು ಜನ ಈ ಸ್ವಾಮಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಪ್ರತಿಯೊಬ್ಬರಿದ್ದಾರೆ. ಎಲ್ಲರೂ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಭಾಳ ಉಪದೇಶ ಕೊಡ್ತೀವಿ. ಆದರೆ ಆ ಉಪದೇಶ ಕೊಡುವಾಗ ನಾವು ಅದೇ ಥರ ನಡ್ಕೋತೀವ, ಅದು ನಾವು ಫಸ್ಟ್ ಮಾಡಬೇಕು, ತೋರಿಸ್ಬೇಕು. ಅದು ನುಡಿದಂತೆ ನಡಿಬೇಕು ಅಂತ. ಅದನ್ನು 100ಕ್ಕೆ 90 ಭಾಗ ಜನಗಳು ಮಾಡಲ್ಲ. 100ಕ್ಕೆ 90 ನಾವು ನುಡಿದಂತೆ ನಾವು ನಡೆಯೋದೇ ಇಲ್ಲ. ಬಾಕಿಯವರಿಗೆ ಉಪದೇಶ ಮಾಡ್ತೇವೆ, ಹಂಗಿರ್ಬೇಕಾ ಹಿಂಗಿರ್ಬೇಕಾ ಅಂತ. ಇದೊಂದು ಅದ್ಭುತವಾದ ಇದು ಬಸವಣ್ಣ ಛಲ ಕೊಟ್ಟು ತಾವೇ ನುಡಿದಂತೆ ಧೈರ್ಯದಿಂದ ಕೆಚ್ಚಿನಿಂದ ರಾಜ್ಯ ಬಿಜ್ಜಳನನ್ನು ತಮ್ಮ 2 ಹೆಂಡ್ರನ್ನು ಶರಣನ್ನು ತ್ಯಜಿಸದೆ ಪ್ರಾಯಶಃ ಅವರೇನಾದರೂ ಹೋರಾಡಿದರೆ ಇತಿಹಾಸ ಬದಲಾಗ್ತಿತ್ತೇನೋ ಅಂತ ಒಂದು ಇದಿದೆ. ಯಾಕೆ ಅವರು ಸನ್ಯಾಸ ಕೊನೆಗೆ ಅವರು ತೊಗೊಳಕ್ಕೆ ಹೋದ್ರು, ಅದು ಯಾಕೆ ಓಡೋದ್ರು ಅಲ್ಲಿಂದ ಅದೊಂದು ಆಶ್ಚರ್ಯವಾಗಿ ನಿಂತುಬಿಟ್ಟಿದೆ. ಅದು ಹೆಂಗೆ ಸತ್ರು, ಎಲ್ಲಿದೆ ಅವ್ರ ಶವ, ಇವತ್ತಿಗೂ ಸಿಕ್ಕಿಲ್ಲ. ಸೊ ಆದರೆ ಅವರು ಎಷ್ಟು ಚೆನ್ನಾಗಿ ಅವರು ಉಪದೇಶ ಕೊಟ್ಟರು ಅಂದರೆ, ಅಂಜದಿರು ಅಳಕದಿರು ಕುಂದದಿರು ಕುಸಿಯದಿರು, ಏನೋ ಎಂತೋ ಎಂದು ಚಿಂತಿಸಿದಿರು, ನಿನ್ನ ನಾನೇನು ಏನಬೇಡ ಕೂಡಲ ಸಂಗಮ್ಮ ಅಂತ ಅದು ಕೂಡ ಹೇಳಿಬಿಟ್ರು. ಅಂಜಬಾರ್ದು ಅದು ಎಲ್ಲ ಹೇಳಿಬಿಟ್ರು. ಸೊ ಇದು ಏನಪ್ಪ, ಇದು ಯಾಕೆ ಅಂತ ಸ್ವಲ್ಪ ವಿಮರ್ಶೆ ಮಾಡ್ಕೋಬೇಕಾಗ್ತದೆ. ಉಳ್ಳವರು ಶಿವಾಲಯ ಮಾಡಿಹರು ಉಳ್ಳವರು ಶಿವಾಲಯವ ಮಾಡಿಹರು ನಾನೇನ ಮಾಡುವೆ ಬಡವ ತುಂಬ ಇದೆ ಬಸವಣ್ಣವ್ರ ಬಗ್ಗೆ ಹೇಳೋದಾದರೆ. ಆದರೆ ಕೊನೆಯದಾಗಿ ಅಂತಿಮವಾಗಿ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ ನಾನು. ಏನಂದರೆ, ಜಂಗಮರು ನಿರ್ಲೇಪಕ, ನಿರುಪಾಧಿಕ, ನಿರ್ಬೋಧಕ, ನಿರಾಶ್ರಿತ, ನಿಷ್ಕಾರಣ, ನಿರ್ಲಂಪಟ ಎಂಬ ಷಡ್ಗುಣ ಭರಿತನಾದವನು ನಿಜವಾದ ಸ್ಥಿತಪ್ರಜ್ಞನಾಗಿದ್ದಾನೆಂಬ ನಂಬಿಕೆ ಇಟ್ಟುಕೊಂಡ್ರೆ
ಅವರನ್ನು ಕೊಂಡಾಡಿದ ಬಸವಣ್ಣವರು ಅವರಂತೆ ತಾನೂ ಏಕೆ ಪ್ರಯತ್ನಿಸಿಲ್ಲ ಎಂಬ ಪ್ರಶ್ನೆ ಹೇಳುತ್ತದೆ. ಎಲ್ಲವನ್ನೂ ತೊರೆದು ಸನ್ಯಾಸಿ ಜಂಗಮನಾಗಿ ಊರೂರು ಅಲಿಯುತ್ತಾ ಪ್ರವೃತ್ತಿ ಹೊಂದಲು ಮನಸ್ಸು ಮಾಡದ ಬಸವಣ್ಣ ಸಾಮಾಜಿಕ ಸುಧಾರಣೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡರು ಎಂಬ ಹೇಳಿಕೆ ಇದೆ. ಸಮಾಜ ಸುಧಾಕರರಿಗೆ ರಾಜನ ಹಂಗೇಕೆ, ಪದವಿ ಏಕೆ, ಕೇವಲ ನೈತಿಕತೆ, ವ್ಯವಹಾರ ಕುಶಲತೆ, ಪರಹಿತ ಚಿಂತನೆ ಇರಿಸಿಕೊಂಡು ತಮ್ಮ ಉದ್ದೇಶ ಸಾಧಿಸಬಹುದಲ್ಲದೆ. ಆದರೆ ಬಸವಣ್ಣನವರ ವಚನಗಳನ್ನು ನಂಬುವುದಾದರೆ ಅವರು ಈ ವಚನದ ಮೂಲಕ ತಮ್ಮ ನೋವು, ನಿರಾಸೆ, ಬೇಗುಗಳನ್ನು ಅಳಲಿ, ಬಳಲಿ, ತೊಳಲಿ, ಆಡಿ, ಹಾಡಿ, ಹಂಬಲಿಸಿ ವಿಚಿತ್ರ ಭೂಪನ್ನು ಕೊಟ್ಟು ಕಳಿಸಿದನಯ್ಯ ಎಂದು ಪೇಚಾಡಿದ್ದಾರೆ. ಕೂಡಲ ಸಂಗಮ ದೇವರನ್ನು ನಂಬಿ, ಕೊಂಡಾಡಿ, ಆರಾಧಿಸಿ, ಇಷ್ಟಲಿಂಗವನ್ನು ತಮ್ಮ ದೇಹದಲ್ಲಿ ಧರಿಸಿ, ಸ್ಥಾವರ ಪೂಜೆಯನ್ನು ಧಿಕ್ಕರಿಸಿ ನುಡಿದಂತೆ ನಡೆದಿದ್ದಾದರೆ ಅವರು ಶರಣ ಜಂಗಮರ ತರಹ ವಿರಾಗಿಯಾಗಿ ಆತ್ಮಾನುಭವ ಪಡೆದು ಲಿಂಗೈಕ್ಯರಾಗುತ್ತಿದ್ದರು. ಸೊ ಇದು ಬಸವಣ್ಣ ಕಾಲವಾಗಿ ಈಗ 800 ವರ್ಷಗಳಾಗಿದೆ. ಬಸವಣ್ಣನವರು ನುಡಿದ ವಚನಗಳು ಕಾಲವಾಗಿಲ್ಲ, ಅವು ಕಾಲಾತೀತವಾಗಿವೆ. ಬಸವಣ್ಣನವರು ಕಾಲವಾಗಿದ್ದರೂ ಅವರು ಆರಾಧಿಸಿದ ಏಕೈಕ ದೇವ ಶಿವ ಚಿರಕಾಲನಾಗಿದ್ದಾನೆ ಎಂದು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಭಾಳ ಇದೆ ಬಸವಣ್ಣನವ್ರ ಬಗ್ಗೆ ಮಾತಾಡೋದಾದರೆ, ಅದಕ್ಕೆ ಅದನ್ನೆಲ್ಲ ನಾವು ಈ ಡಾಕ್ಯುಮೆಂಟ್ರಿ ಮುಖಾಂತರ ಅಥವಾ ಮಾತಿನ ಮುಖಾಂತರ ಹೇಳೋದು ಅಂದರೆ ಭಾಳ ಕಷ್ಟ ಆಗ್ತದೆ. ಸಮಯದ ಅಭಾವ ಎಲ್ಲ ಇರೋದ್ರಿಂದ ನಾನು ಇಷ್ಟೇ ಮುಗಿಸ್ತಾ ಇದ್ದೀನಿ. ಇನ್ನೂ ಇದ್ರ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ಪುಸ್ತಕ ಓದಿ ದಯವಿಟ್ಟು. ಇದು ನನ್ನಲ್ಲಿ ದೊರೀತದೆ. ಇದನ್ನು ಓದಿದ್ರೆ ಮತ್ತಷ್ಟು ಮಾಹಿತಿ ಅವ್ರ ಬಗ್ಗೆ ಸಿಗ್ತದೆ. ಅದು ಓದಿಕೊಂಡು ನಿಮ್ಮ ಒಂದು ಅಭಿಪ್ರಾಯ ನನಗೆ ತಿಳಿಸಿದ್ರೆ ಚೆನ್ನಾಗಿರ್ತದೆ. ನಮಗೂ ಸ್ವಲ್ಪ ತಿಳ್ಕೊಳ್ಳೋಕೆ ಆಸೆ ಇರ್ತದೆ, ನಾವು ಪರಿಷ್ಕರಣೆ ಮಾಡ್ಬೋದು. ಸೊ ಇಷ್ಟು ಹೇಳಿ ನೀವೆಲ್ಲರೂ ನನಗೆ ಸಹಾಯ, ಈ ಒಂದು ಬೆಂಬಲ ನೀಡಿದ್ದಕ್ಕಾಗಿ, ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ. ಧನ್ಯವಾದಗಳು. ಕೂಡಲ ಸಂಗಮ